ಚೌಗಲೆ ಅವರು ಗಾಂಧಿಯನ್ನು ಬಿಡ್ತಾ ಇಲ್ಲ ಅಥವಾ ಗಾಂಧಿ ಚೌಗಲೆ ಅವರನ್ನು ಬಿಡ್ತಾ ಇಲ್ವೋ ಅದು? ಗಾಂಧೀಜಿ ಭಾಳ ದೊಡ್ಡ ಮನುಷ್ಯ, ಬಹುಶಃ ನಾನೇ ಅವ್ರನ್ನ ಬಿಡ್ತಾ ಇಲ್ಲ. DS ಚೌಗಲೆ ಅವರು ಕನ್ನಡಿಗರ ಮರಾಠಿಗರ? ನನ್ನ ಮಾತೃಭಾಷೆ ಕನ್ನಡ. ನಮ್ಮ ತಾಯಿಗೆ ಮರಾಠಿಯ ಒಂದು ಅಕ್ಷರನೂ ಬರ್ತಿದ್ದಿಲ್ಲ. ಅಂಬೇಡ್ಕರ್ ನಿಲುವು ಮತ್ತು ಮಹಾತ್ಮ ಗಾಂಧಿಯವರ ನಿಲುವು ಪರಸ್ಪರ ವಿರೋಧಾಭಾಸ ಅನ್ನುವಂಥ ಒಂದು ಮಾತಿದೆ. ಭಿನ್ನಾಭಿಪ್ರಾಯವೇ ಪ್ರಜಾಪ್ರಭುತ್ವದ ಒಂದು ಮೂಲ ಬೀಜ ಮಂತ್ರ ಇದ್ದ ಹಾಗೆ. ಜೆನ್ಜಿ ತಲೆಮಾರನ್ನ, ಜೆನ್ಜಿ ಹೋರಾಟವನ್ನ, ಕಪ್ಪ ಚರ್ಮದ ಪ್ರತಿಕ್ರಿಯೆಗಳನ್ನ ಮತ್ತು ಜೆನ್ಜಿ ಹೋರಾಟವನ್ನ ಏನು ಹೇಳ್ತೀರಿ, ಹೇಗೆ ನೋಡ್ತೀರಿ, ಏನು ಕಿವಿ ಮಾತು ಹೇಳಿ? ಈ ಜನರೇಷನ್ ಇದೆಯಲ್ಲ, ಜೆನ್ಜಿ ತಲೆಮಾರು ಇದೆಯಲ್ಲ, ಸ್ಥಾಪಿತ ಏನು ಮಾಧ್ಯಮಗಳಿದಾವಲ್ಲ, ಅದನ್ನ ನಂಬಲ್ಲ ಅವರು. ಸತ್ಯ, ಅಹಿಂಸೆ ಮತ್ತು ಯಾವುದೇ ರೀತಿಯ ದುಶ್ಚಟಗಳಿಲ್ಲದ ಬದುಕನ್ನು, ಅಂದರೆ ಮೌಲ್ಯಯುತ ಬದುಕನ್ನು ಪ್ರತಿಪಾದಿಸುವಂಥವ್ರು. ಅದೇ ಮಹಾತ್ಮ ಗಾಂಧಿಯವರ ಮಗ ಹರಿಲಾಲ್ ಗಾಂಧಿ ಇದ್ದಾರಲ್ಲ, ಅಪ್ಪಟ ಕುಡುಕರು. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಇವತ್ತಿನ ಮಾತುಕತೆಯಲ್ಲಿ ಒಬ್ಬ ವಿಶೇಷ ಅತಿಥಿ ನಮ್ಮೊಂದಿಗೆ ಇದ್ದಾರೆ. ಅವರ ಹೆಸರು ಕೇಳಿದರೆ ಈ ಹೆಸರನ್ನ ಎಲ್ಲೋ ಗಾಂಧಿ, ಅದರಲ್ಲೂ ಮಹಾತ್ಮ ಗಾಂಧಿಯವರ ಜೀವನ ಚರಿತ್ರೆಗಳು ಮತ್ತು ಅವರ ಬರವಣಿಗೆ, ಅವರ ಸಾಹಿತ್ಯ ಅಥವಾ ಅವರ ಬದುಕಿನ ಭಾಗಕ್ಕೆ ಹೊಂದಿಕೊಳ್ಳುತ್ತಲ್ಲ ಅಥವಾ ಟಚ್ ಆಗುತ್ತಲ್ಲ ಅಂತ ನಿಮಗೆ ಅನಿಸಿದರೆ ಅದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಎಸ್, ನಿಜ. ನಮ್ಮೊಂದಿಗೆ ಈ ಕರ್ನಾಟಕ ಕಂಡಿರತಕ್ಕಂಥ ಅತ್ಯುತ್ತಮ ನಾಟಕಕಾರರು, ರಂಗತಜ್ಞರು, ಕಥೆಗಾರರು, ಬಹುಮುಖ ವ್ಯಕ್ತಿತ್ವದ, ಬಹುಮುಖ ಒಂದು ಟ್ಯಾಲೆಂಟ್, ಪ್ರತಿಭೆಯುಳ್ಳಂಥ ಹಿರಿಯರು ಕೂಡ ಆಗಿರ್ತಕ್ಕಂಥ DS ಚೌಗಲೆ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ನಾನು ಅವರ ಬದುಕು, ಬರಹ ಮತ್ತು ಅವರ ಒಳನೋಟಗಳು ಏನಿದೆ ಅವೆಲ್ಲವನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ನಾನು ಈಗ DS ಚೌಗಲೆ ಸರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು ಸರ್. ಫೋಕಸ್ ಟಿವಿಯಿಂದ ನಾವು ರಂಗಭೂಮಿ ಮತ್ತು ನಮ್ಮ ಕನ್ನಡ ಸಾಹಿತ್ಯ, ಕಲೆ ಎಲ್ಲದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತೀವಿ. ಯಾಕಂದರೆ ನೀವು ನೋಡಿರ್ಬೋದು, ಫೋಕಸ್ ಟಿವಿ ಅಂತಂದರೆ ಅದು ನಮ್ಮ ಟ್ಯಾಗ್ ಲೈನೇ ನೆಲ, ಜಲ ಮತ್ತು ಭಾಷೆಗಾಗಿ. ಹಾಗಾಗಿ ಅಂದರೆ ಕರ್ನಾಟಕದ ನೆಲ, ಜಲ, ಭಾಷೆ ಈ ಮೂರು ಕೂಡ ನಮ್ಮ ಅಸ್ಮಿತೆ. ಈ ಮೂರನ್ನು ಕೂಡ ಬಿಂಬಿಸುವಂಥವರು ನಮಗೆ ತುಂಬ ಅತ್ಯಾಪ್ತರು. ಅಂಥ ಅತ್ಯಾಪ್ತರಲ್ಲಿ DS ಚೌಗಲೆ ಸರ್ ಅವರು ಒಬ್ಬರು. ಸರ್, ಬಹಳ ಸಂತೋಷ ನೀವು ಇಲ್ಲಿಗೆ ಬಂದಿರೋದು, ನಮಗೆ ಬಹಳ ಖುಷಿ ಆಗ್ತಾ ಇದೆ. ಒಂದು ಮಾತನ್ನು ಹೇಳ್ತೀನಿ, DS ಚೌಗಲೆ ಅಂತಂದರೆ ಗಾಂಧಿ ವರ್ಸಸ್ ಗಾಂಧಿ, ಗಾಂಧಿ ವರ್ಸಸ್ ಗಾಂಧಿ ಅನ್ನುವಂಥ ನಾಟಕ ಅಂದರೆ DS ಚೌಗಲೆ ಅವರು ಅನ್ನುವಂಥದ್ದು. ಅದರ ಕುರಿತು ನಿಮ್ಮ ನೆನಪುಗಳನ್ನು ಹಂಚಿಕೊಳ್ಳೋದಾದರೆ, ಹೇಗೆ ಆ ನಾಟಕ ಹುಟ್ಟಿತು, ಹೇಗೆ ಅದನ್ನು ಬರಿಬೇಕು ಅಂತ ಅನಿಸಿದ್ರಿ, ಹೇಗೆ ಅದು ಇವತ್ತು ಕರ್ನಾಟಕದ ಬಹುತೇಕರ ಮನದಾಳಕಾದ ನಾಟಕ ಎಳೆದಿದೆ, ಹೇಗೆ ಆ ಯಶಸ್ಸು ಸಾಧ್ಯ ಆಯಿತು? ಇದು ತುಂಬ ಆಕಸ್ಮಿಕ ಒಂದು ಪ್ರಸಂಗ ಅಂತ ಅನ್ಬೋದು. ಗಾಂಧಿ ವರ್ಸಸ್ ಗಾಂಧಿ ನಾಟಕ ಬಂದ ನಂತರ ಅನೇಕ ಸ್ವಾತಂತ್ರ್ಯ ಯೋಧರಿಗೂ ಗೊತ್ತಿರಲಿಲ್ಲ ಗಾಂಧೀಜಿಯವರಿಗೆ ಎಷ್ಟು ಮಕ್ಕಳಿದ್ದಾವೆ ಅಂತ. ಸೊ ಹೀಗಾಗಿ ಈ ನಾಟಕ ಬಹಳ ಆಕಸ್ಮಿಕ ತಿರುವಿನಲ್ಲಿ ನಾನು ಬರೆದೆ. ಹೇಗೆ ಬರೆದೆ ಅಂತಂದರೆ, ನಾನು 90ರ ದಶಕದಲ್ಲಿ ಪ್ರಜಾವಾಣಿಗೆ ಮರಾಠಿ ನಾಟಕಗಳ ವಿಮರ್ಶೆ, ಮರಾಠಿ ದಲಿತ ಸಾಹಿತ್ಯದ ಕುರಿತು ವಿಶೇಷ ಬರಹಗಳನ್ನು ಬರೀತಿದ್ದೆ. ಆಗ 97ರ ಒಂದು ಅಂತ್ಯದಲ್ಲಿ ಮರಾಠಿಯಲ್ಲಿ ಒಂದು ನಾಟಕ ಬಂತು, ಗಾಂಧಿ ವಿರುದ್ಧ ಗಾಂಧಿ ಅಂತ. ಅದು ಕೊಲ್ಲಾಪುರದಲ್ಲಿ ನಾನು ಅದನ್ನು ನೋಡಿದೆ. ನೋಡಿದ ನಂತರ ಇದು ಬಹಳ ವಿಭಿನ್ನವಾಗಿದೆಯಲ್ಲ, ಅಂದರೆ ಗಾಂಧೀಜಿಯವರನ್ನು ಅವರ ಮಗ ಹರಿಲಾಲನ ಎದುರು ಇಟ್ಟುಕೊಂಡು ಗಾಂಧೀಜಿ ಚಿಂತನೆಗಳನ್ನು ಒಂದು ಮರುಚಿಂತನೆಗೆ ಒಳಪಡಿಸುವ ರೀತಿಯಲ್ಲಿ ಇದೆಯಲ್ಲ ಅಂತ ನನಗೆ ಅನಿಸಿ ನಾನು ಒಂದು ವಿಮರ್ಶೆ ಬರೆದು ಪ್ರಜಾವಾಣಿಗೆ ಕಳಿಸಿದೆ. ಆಗ GN ರಂಗನಾಥರಾವ್ ಸಾಹೇಬರು ಸರ್ ಅವರು ಕಾರ್ಯನಿರ್ವಾಹಕ ಸಂಪಾದಕರು, ಅವ್ರಿಗೆ ಬಹಳ ಅದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅನಿಸಿ ಅವರು ತಕ್ಷಣ ಅಲ್ಲಿಯ ಬೆಳಗಾವಿ ವರದಿಗಾರರಿಗೆ ಏನು ಹೇಳಿದ್ರಂದರೆ, ಇಲ್ಲ ಇದು ವಿಮರ್ಶೆ ಬೇಡ, ಆ ನಾಟಕದ ಕಥಾವಸ್ತು ಇಟ್ಕೊಂಡು ತಕ್ಷಣ ಬರೆದು ಕಳ್ಸೋಕೆ ಹೇಳಿ ಅಂತೇಳಿ. ಸೊ ನಾನು ತಕ್ಷಣ ಬರೆದು ಕಳಿಸಿದೆ. ಅದು ಅರ್ಧ ಪುಟ ಪುರವಣಿಯಲ್ಲಿ ಬಂದ ನಂತರ ಅದಕ್ಕೊಂದು ಅದ್ಭುತ ರಿಯಾಕ್ಷನ್ ಬಂತು, ಪ್ರತಿಕ್ರಿಯೆ ಬಂತು. ನಾಡಿನ ತುಂಬೆಲ್ಲ ಆ ನಾಟಕದ ಕುರಿತಾದಂಥ ಏನು ಒಂದು ಮೆಚ್ಚುಗೆ ಬಂತಲ್ಲ. ಬರೇ ಒಂದು ಬರಹಕ್ಕೆ ಇಷ್ಟು ಬಂದಿದೆ ಅಂದರೆ, ಒಂದು ಆ ನಾಟಕ ನಮ್ಮ ಕನ್ನಡಕ್ಕೆ ಬಂದರೆ
ಯಾವ ಇಂಪ್ಯಾಕ್ಟ್ ಮಾಡಬಹುದಲ್ಲ, ಯಾವುದೋ ಒಂದು ಇಂಪ್ಯಾಕ್ಟಕ್ಕೆ ಅದು ಒಳಪಡಬಹುದಲ್ಲ ಅಂತ ಅನಿಸಿ ನಾನು ಅದನ್ನು ಪರ್ಮಿಷನ್ ತಗೊಂಡೆ. ನಾಟಕ ಅನುವಾದದ ಒಪ್ಪಿಗೆ ತಗೊಂಡ ನಂತರ ಒಂದು ಸಲ ನನಗೆ ಸಿ ಬಸವಲಿಂಗಯ್ಯನವರು ಒಂದು ಎಲ್ಲೋ ಕಾರ್ಯಕ್ರಮದಲ್ಲಿ ಸಿಕ್ಕರು, ಭೇಟಿಯಾದರು. ಅವರು ಅದನ್ನೇ ನೆನೆಸಿದ್ರು. ಅಲ್ರಿ, ಅದೊಂದು ಪ್ರಜಾವಾಣಿಯಲ್ಲಿ ಬರಹ ಬರೆದಿದ್ರಲ್ಲ, ಗಾಂಧಿ ವಿರುದ್ಧ ಗಾಂಧಿ ಅಂತೇಳಿ, ಅದು ಏನು ರೀ ಕಣ್ರಿ ಅದು ಅಂತ ಕೇಳಿದರು. ನಾನು ಆವಾಗ ಇಲ್ಲ ಬಸು, ನಾನು ಅದನ್ನು ಅನುವಾದ ಮಾಡೋ ಹಕ್ಕು ತಗೊಂಡಿದ್ದೀನಿ ಅಂತಂದೆ ಮತ್ತು ಮಾಡೋಕ್ಕೆ ಶುರು ಮಾಡಿದ್ದೀನಿ ಅಂತ ಹೇಳಿದೆ. ನನ್ಗೆ ಕೊಟ್ಬಿಡ್ರಿ ಕಣ್ರಿ, ನಾನು ರಂಗಾಯಣಕ್ಕೆ ಮಾಡಿಸ್ತೀನಿ ಅಂತ. ರಂಗಾಯಣದ ನಿರ್ದೇಶಕರು ಮತ್ತು ಸ್ವತಃ ರಂಗ ನಿರ್ದೇಶಕರು ಕೂಡ. ನನಗೆ 98 ಅನ್ಸುತ್ತೆ, 98 ಹೌದು, 97ರ ಅಂಚಿನಲ್ಲಿ ನಾವು ಭೇಟಿ ಆದ್ವಿ. 98ರ ಅಂಚಿನಲ್ಲಿನೇ ಅವ್ರು ನಂಗೆ ಸಿಕ್ಕಾಗ ಹಿಂಗೆ ಅಂದಾಗ ನಾನು ಮಾಡಿಸ್ತೀನಿ ಅಂದರು. ನನಗೆ ಒಂದು ಕ್ಷಣ ಅವ್ರ ಮಾತನ್ನು ನಂಬಕ್ಕಾಗಲಿಲ್ಲ. ಯಾಕಂದ್ರೆ ರಂಗಭೂಮಿಗೆ ನಾನು ಹೊಸಬ. ನಾನು ಮರಾಠಿ ನಾಟಕಗಳನ್ನು ನೋಡ್ತಾ ಇದ್ದೆ, ಕನ್ನಡದ ನಾಟಕಗಳನ್ನು ನೋಡ್ತಾ ಇದ್ದೆ, ಮರಾಠಿ ಜಾನಪದ ತಮಾಷೆ ಹಿಡ್ಕೊಂಡು ಹಲವು ಸೋಂಗಿ ಭಜನ್ ಆಗಿರ್ಬೋದು, ಭಾರೂಡ್ ಆಗಿರ್ಬೋದು, ಈ ಥರದ ಎಲ್ಲ ಜಾನಪದ ಪ್ರಕಾರಗಳನ್ನು ನೋಡ್ತಾ ಇದ್ವಿ. ನಮ್ಮಲ್ಲಿಯ ಪಾರಿಜಾತ, ಶ್ರೀಕೃಷ್ಣ ಪಾರಿಜಾತ ಆಗಿರ್ಬೋದು, ಸಂಗ್ಯಾಬಾಳ್ಯ. ಆದರೆ ಸ್ವತಃ ನಾಟಕಕಾರ ಅಥವಾ ರಂಗಭೂಮಿಯ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಬಟ್ ಇವರು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ಗೆ ಕೊಡ್ರಿ ಅಂತ ಇದಾರಲ್ಲ ಅಂತ ಅನಿಸ್ತು. ಆಯಿತು ಅಂದೆ, ಜೆರಾಕ್ಸ್ ಮಾಡಿಕೊಟ್ಟೆ. ಅವ್ರ ಕೈಯಲ್ಲಿ ಇನ್ನೂ ಪೂರ್ತಿ ನಾಟಕ ಇರಲಿಲ್ಲ, ಅರ್ಧ ಇದ್ದಾಗಲೇ ಅನೌನ್ಸ್ ಮಾಡಿಬಿಟ್ರು, ಇದನ್ನು ನಾನು ಪ್ರಯೋಗ ಮಾಡ್ತೀನಿ ಅಂಥೇಳಿ. ಆಗ ಮುಂದಿನ ಅರ್ಧ ಪಠ್ಯವನ್ನು ಕೊಟ್ಟೆ. 98ರ ಜನವರಿ 30ನೇ ದಿನ ತಾರೀಖು ಮೊದಲು ಪ್ರಯೋಗ ಆಯಿತು. ಆ ದಿನ ನಾನು ನನ್ನ ಮಡದಿ ಮತ್ತು ಹಿರಿಮಗಳ ಜೊತೆ ನೋಡೋಕೆ ಹೋದಾಗ ನನಗೆ ತುಂಬ ಹೆದರಿಕಿತ್ತು. ಈ ನಾಟಕ ಒಂದು ವೇಳೆ ಗೆದ್ದರೆ ನಾನು ಮೇಲಕ್ಕೆ ಹೋಗೋದು ಅಥವಾ ರಂಗಭೂಮಿಯಲ್ಲಿ ಉಳಿಯೋದು ಅಂತ. ಇಲ್ಲದೆ ಹೋದರೆ ಮತ್ತೆ ಇದೆಯಲ್ಲ ನಮ್ಮ ಪೇಂಟಿಂಗು, ಚಿತ್ರಕಲೆ, ಸಾಹಿತ್ಯ, ಕತೆ ಬರೆಯೋದು ಅಂತ ಹೇಳ್ಕೊಂಡು. ಬಟ್ ಯಾವಾಗ ಅದ್ರ ಮೊದಲು ಪ್ರಯೋಗ ನೋಡಿದಾಗ ಪ್ರತಿ ಬ್ಲ್ಯಾಕ್ಔಟ್ಗೆ ಸಿಗೋ ರೆಸ್ಪಾನ್ಸ್ ಇತ್ತಲ್ಲ, ಚಪ್ಪಾಳೆ ಇತ್ತಲ್ಲ, ಅದು ಆಮೇಲೆ ಆ ಮಾತುಗಳಿಗೆ ಜನ ಅರೆ ನನ್ನ ಮಾತುಗಳಿಗೆ ಎಂಥ ಶಕ್ತಿ ಇದೆಯಲ್ಲ ಅನ್ಸೋಕ್ಕೆ ಶುರು ಆಯಿತು. ನಾನು ಇಷ್ಟು ಚೆನ್ನಾಗಿ ಬರೆದಿದ್ದೀನ ಅಂತ ನನಗೆ ಅನಿಸ್ಲಿಕ್ಕೆ ಶುರು ಆಯಿತು. ಹೀಗೆ ಗಾಂಧಿ ವರ್ಸಸ್ ಗಾಂಧಿ, ಅದು ಆ್ಯಕ್ಚುಲಿ ಮೂಲದಲ್ಲಿ ಗಾಂಧಿ ವಿರುದ್ಧ ಗಾಂಧಿ ಅಂತಿದೆ. ಬಸವಲಿಂಗಯ್ಯನವ್ರು ಏನಂದರು, ಅದು ಗಾಂಧಿ ವಿರುದ್ಧ ಸರಿ ಆಗಲ್ಲ, ವರ್ಸಸ್ ಮಾಡೋಣ ಅಂತಂದರು, ಕ್ಯಾಚಿ ಆಗ್ತದೆ ಅಂತ ಹಿಂಗೆ ವರ್ಸಸ್ ಮಾಡಿದರು. ಆಮೇಲೆ ನಿಮ್ಗೆ ಗೊತ್ತೇ ಇದೆಯಲ್ಲ, ಅದು 1998ರಲ್ಲಿ ಆರಂಭವಾದಂಥ ಆ ನಾಟಕ 22 ವರ್ಷಗಳ ತನಕ, ಅಂದರೆ ಕೊರೋನಾದ ಮೊದಲು ಲಾಕ್ಡೌನ್ ತನಕ ಆ ನಾಟಕ ಇತ್ತು. ಅದ್ಭುತ ಅದ್ಭುತ ಸರ್, ತುಂಬಾ ಅದ್ಭುತವಾದ ಯಶಸ್ಸು ಆ ನಾಟಕ. ಆ ನಾಟಕವನ್ನ ನಾನು ಕೂಡ 1998ರಲ್ಲಿ ಅದೇ ರಂಗಾಯಣದಲ್ಲಿ ನೋಡಿ ನನ್ನ ಮೈ ರೋಮಗಳೆಲ್ಲ ರೋಮಾಂಚನಗೊಂಡಿದ್ವು. ಬಹಳ ವಿಚಿತ್ರ ಅಂತಂದ್ರೆ ವೀಕ್ಷಕರೇ, ಗಾಂಧಿ ವರ್ಸಸ್ ಗಾಂಧಿ ಏನು ಅಂತಂದ್ರೆ, ಮಹಾತ್ಮ ಗಾಂಧಿಯವರ ವ್ಯಕ್ತಿತ್ವ ನಮಗೆ ಗೊತ್ತಿದೆ. ಸತ್ಯ, ಅಹಿಂಸೆ ಮತ್ತು ಯಾವುದೇ ರೀತಿಯ ದುಶ್ಚಟಗಳಿಲ್ಲದ ಬದುಕನ್ನ, ಅಂದ್ರೆ ಮೌಲ್ಯಯುತ ಬದುಕನ್ನ ಪ್ರತಿಪಾದಿಸುವಂಥವ್ರು. ಆದ್ರೆ ಈ ಡ್ರಾಮಾ ಗೊತ್ತಿಲ್ಲದಿರೋರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ಅವ್ರು ತಿಳ್ಕೊಳ್ಳಿ ಅಂತದ್ದೇ. ಅದೇ ಮಹಾತ್ಮ ಗಾಂಧಿಯವರ ಮಗ ಹರಿಲಾಲ್ ಗಾಂಧಿ ಇದ್ದಾರಲ್ಲ, ಅಪ್ಪಟ ಮದ್ಯವ್ಯಸನಿ, ಕುಡುಕರು, ಹೇಗೆ ಈ ರೀತಿ ಮೌಲ್ಯಯುತವಾದ ತಂದೆ ಮತ್ತು ಮೌಲ್ಯಗಳನ್ನು ಕಳೆದುಕೊಂಡ ಮಗನ ವಿರುದ್ಧದ ತಾಕಲಾಟಗಳು ತುಂಬಾ ಅದ್ಭುತವಾಗಿ ಚೊಕ್ಲೆ ಸರ್ ಕಟ್ಕೊಟ್ಟಿದ್ದಾರೆ. ಸಾಧ್ಯ ಆದ್ರೆ ಖಂಡಿತ ಆ ಡ್ರಾಮಾವನ್ನು ನೋಡಿ ಸರ್. ನನಗೆ ಅದೊಂದು ನಿಮ್ಗೊಂದು ನಡುವೆ ಇಂಟರಪ್ಟ್ ಮಾಡಿ ಹೇಳ್ತೀನಿ. ಇಲ್ಲಿ ಗಾಂಧಿ ವರ್ಸಸ್ ಗಾಂಧಿ ಅಂದರೆ 2 ಮೌಲ್ಯಗಳಿದ್ದಾವೆ. ಎಕ್ಸಾಕ್ಟ್. ಒಂದು ಗಾಂಧಿ ಮೌಲ್ಯ. ಗಾಂಧೀಜಿಯವರು ಕೇವಲ ಭಾರತಕ್ಕಲ್ಲ, ಇವತ್ತಿಗೂ ವರ್ತಮಾನದಲ್ಲೂ ಕೂಡ ಇಡೀ ಜಗತ್ತು ಅವರ ಆಲೋಚನೆಗಳನ್ನು, ಅವರ ಚಿಂತನೆಗಳನ್ನು, ಅದರಲ್ಲೂ ರಾಜಕೀಯ ವ್ಯಕ್ತಿತ್ವಗಳು, ಮಂಡೇಲಾ ಅಂತವರು, ಒಬಾಮಾ ಅಂತವರು ಗಾಂಧೀಜಿಯವರ ಆಲೋಚನೆಗಳನ್ನು ತಮ್ಮ ರಾಜಕೀಯ ಬದುಕಿನಲ್ಲಿ ಅಳವಡಿಸಿಕೊಳ್ತಿರ್ತಾರೆ. ಸೊ ಅಂಥ ಒಂದು ಅತ್ಯಂತ ಮಾನವೀಯ ಮೌಲ್ಯಗಳಿರುವಂಥ ಒಂದು ಕಡೆ ಗಾಂಧಿ, ಇನ್ನೊಂದು ಕಡೆಗೆ ನಿಮ್ಮ ಹಾಗೆ ಎಲ್ಲಾನು ಬೇಕು, ಅಂದರೆ ಭೋಗಕ್ಕೆ ಸಂಬಂಧಪಡುವಂಥವು ಎಲ್ಲವೂ ಬೇಕು ಅಂತ ಹಪಾಹಪಿಸುವ ಹರಿಲಾಲದ ಮೌಲ್ಯಗಳ ಒಂದು ಕಡೆಗೆ. ಬಸವಲಿಂಗಯ್ಯನವರು ತುಂಬ ಚೆನ್ನಾಗಿ ಅದನ್ನು ಇಂಟರ್ಪ್ರಿಟ್ ಮಾಡಿ 2 ಮೌಲ್ಯಗಳನ್ನು ಅವರು ಸಮಾನಾಂತರವಾಗಿಡ್ತಾರೆ. ನೀವು ಒಂದೇನಾದರೂ ಹೆಚ್ಚು ಕಡೆ ಮಾಡಿದ್ರೆ ಆ ನಾಟಕದ ಮೂಲ ಏನು ಹೇಳಕ್ಕೆ ಹೊರಟಿದೆಯೋ ಅದು ಕೆಟ್ಟು ಹೋಗುವ ಸಾಧ್ಯತೆ ಇರ್ತದೆ. ಹೀಗಾಗಿ 2 ಮೌಲ್ಯಗಳನ್ನು ಜನನೇ ಆಯ್ಕೆ ಮಾಡಿಕೊಳ್ಳಿ, ಇದ್ರಾಗ ಯಾವುದು ನಮಗೆ ಗಾಂಧಿ ಬೇಕೋ ಹರಿಲಾಲ್ ಬೇಕೋ ಅನ್ನೋದು. ಈ ನೆಲೆಯೊಳಗೆ
ಬಾಪೂಜಿ ಕೂಡ ಇವತ್ತಿಗೆ ಪ್ರಸ್ತುತ ಆಗೋ ಹಾಗೆ ಆ ನಾಟಕ ಕಟ್ಟಿಕೊಡ್ತದೆ. ನಿಜ ಸರ್, ನೀವು ಹೇಳಿದ್ದು ಎರಡೂ ಕೂಡ ಅನಾದಿ ಕಾಲದಿಂದಲೂ ಮತ್ತು ಶತಶತಮಾನಗಳ ಹಿಂದಿನಿಂದಲೂ ಮತ್ತು ಇವತ್ತಿಗೂ ಕೂಡ ಈ ಎರಡು ಮೌಲ್ಯಗಳು ವಾಸ್ತವ. ಅವು ಡಿಕ್ಕಿ ಹೊಡಿತಾನೆ ಬಂದಿದ್ದಾವೆ. ಹಾಗಾಗಿ ಇವತ್ತಿಗೂ ಕೂಡ ಆ ನಾಟಕ ಮತ್ತು ಆ ಮೌಲ್ಯಗಳು ಪ್ರಸ್ತುತ ಅಂತ ಅನ್ಸುತ್ತೆ. ಬಹಳ ವಿಶೇಷ ಅಂತಂದ್ರೆ ಬಸವಲಿಂಗಯ್ಯನವರು ಆ ನಾಟಕ ಮಾಡಿದ್ರಲ್ಲ, ನಾನು ನೋಡಿದ್ದೀನಲ್ಲ, ಯಾರನ್ನು ಹೆಚ್ಚು ಯಾರನ್ನು ಕೆಳಗೆ ಮಾಡಿಲ್ಲ, ಅದು ವಾಸ್ತವನ ಮುಂದೆ ಇಟ್ಟಿದ್ದಾರೆ. ತೀರ್ಮಾನ ಮಾಡ್ಕೊಳ್ಳೋದು ನಮ್ಮೇಲೆ ಬಿಟ್ಟರು, ಪ್ರೇಕ್ಷಕರಿಗೆ ಬಿಟ್ಟರು ಅಂತ ಅವರ ವಿವೇಚನೆಗೆ ಬಿಟ್ಟದ್ದು. ಅದ್ಭುತವಾದ ನಿರ್ದೇಶಕರು ಬಸವಲಿಂಗಯ್ಯನವರು. ಅವರ ಹಲವು ಡ್ರಾಮಾಗಳನ್ನ ನಾನು ನೋಡಿದ್ದೀನಿ, ತುಂಬಾ ಅದ್ಭುತ, ತುಂಬಾ ಚೆನ್ನಾಗಿ ಅದು ಇವತ್ತಿಗೂ ನನ್ನ ಸ್ಮೃತಿ ಪಟಲದಲ್ಲಿ ಉಳ್ಕೊಂಡಿದೆ. ಸರ್, ನನಗೆ ಬಹಳ ಕಾಳಜಿ ಇರ್ತಕ್ಕಂಥದ್ದು, ಚೌಗಲೆ ಅವರು ಮೇಲಿಂದ ಮೇಲೆ ಗಾಂಧಿ ಬಗ್ಗೆನೇ ಬರೀತಾ ಬರ್ತಾ ಇದ್ದಾರೆ. ಏನು ಕಾರಣ? ಚೌಗಲೆ ಅವರು ಗಾಂಧಿಯನ್ನ ಬಿಡ್ತಾ ಇಲ್ಲ ಅಥವಾ ಗಾಂಧಿ ಚೌಗಲೆ ಅವರನ್ನು ಬಿಡ್ತಾ ಇಲ್ವೋ? ಗಾಂಧೀಜಿ ಬಹಳ ದೊಡ್ಡ ಮನುಷ್ಯ, ಬಹುಶಃ ನಾನೇ ಅವ್ರನ್ನ ಬಿಡ್ತಾ ಇಲ್ಲ. ಆಮೇಲೆ ಗಾಂಧೀಜಿಯವರ ಕುರಿತು ಒಂದು ನಾಟಕದ ಮೂಲಕ ಜನರಿಗೆ ಕಟ್ಟಿಕೊಡುವ ನಿರ್ದೇಶಕರು ನನ್ನನ್ನು ಬಿಡ್ತಾ ಇಲ್ಲ. ಅದು ಆ ರೀತಿಯಾಗಿ. ಮತ್ತು ನನಗೆ ಬಾಪು ಯಾವಾಗಲೂ ಕಾಡ್ತಕ್ಕಂಥ ಮನುಷ್ಯ. ಯಾಕಂದರೆ ನಮಗೆ ನಾವು ಇಹದ ಎಲ್ಲವೂ ಬೇಕು ಎನಿಸುವ ಅಂಥ ಒಂದು ಕಾಲಘಟ್ಟದಲ್ಲಿ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ತಾ ಹೋಗ್ತೀವಿ. ಅಂಥ ಸಂದರ್ಭದಲ್ಲಿ ಈ ನಿರ್ಲಿಪ್ತತೆ ಅಥವಾ ಈ ನ್ಯೂಟ್ರಲ್ ಆಗಿ ಇರೋದಿದೆಯಲ್ಲ, ಅದು ಬಾಪುಗೆ ಇರುವಂಥ ಒಂದು ಸ್ಥಿತಪ್ರಜ್ಞತೆ, ಅದು ಬಹಳ ದೊಡ್ಡ ಗುಣ ಅದು. ಹೀಗಾಗಿ ಅವರ ನೀವು ಇಡೀ ಬದುಕನ್ನು ನೋಡಿ, ಸತ್ಯದ ಜೊತೆಗೆ ಅವರು ಹೋಗುವಂಥ ವ್ಯಕ್ತಿತ್ವ. ಸತ್ಯದ ಕೆಂಡವನ್ನು ಉಡಿಯಲ್ಲಿ ಇಟ್ಕೊಂಡು ಆ ಉಡಿ ಸುಡಲಾರದ ಹಾಗೆ ತೆಗೆದುಕೊಂಡು ಹೋಗುವಂಥ ಒಂದು ಶಕ್ತಿ ಬಾಪುವರಿಗಿತ್ತು. ಅವರು ಏನೆಲ್ಲ ಅನುಭವಿಸಿದ್ದಾರೆ, ಸೌತ್ ಆಫ್ರಿಕಾ ಹಿಡ್ಕೊಂಡು ಇಂಡಿಯಾದ ತನಕ ಎಷ್ಟೆಲ್ಲ ಅವಮಾನಗಳನ್ನು ಅನುಭವಿಸಿದ್ದಾರೆ. ಜಗತ್ತಿನಲ್ಲಿ ಅವಮಾನಗಳನ್ನು ಅನುಭವಿಸಿದವನ ಮಾತ್ರ ಮಾನವೀಯವಾಗಿ ತುಡಿತವನ್ನು ಕೊಡಲಿಕ್ಕೆ ಸಾಧ್ಯ ಇದೆ, ಅಂಥದ್ರಲ್ಲಿ ಗಾಂಧೀಜಿ. ಹಾಗೆ ಗಾಂಧೀಜಿಯವರನ್ನು ನನ್ನ ಉಳಿದ ನಾಟಕಗಳ ಮೂಲಕ, ರಚನೆಯ ಮೂಲಕ ಹೆಚ್ಚು ಅವರನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ, ಅಥವಾ ಅವರನ್ನು ಸ್ಪರ್ಶ ಮಾಡಿಕೊಳ್ಳಿಕ್ಕೆ, ಅವರ ವಿಚಾರಗಳ ಕಡೆಗೆ ಒಂಚೂರು ಹೋಗಬೇಕು. ಅದರಿಂದ ನನಗೆ ವೈಯಕ್ತಿಕವಾಗಿ ಬೆಳವಣಿಗೆಗೆ ತುಂಬ ಲಾಭ ಆಗ್ತದೆ. ನನ್ನ ಬದುಕಿನ ಮತ್ತು ನನ್ನ ಸುತ್ತಲಿನ ಸಮಾಜಕ್ಕೆ ನಾನು ನನ್ನ ಉಳಿದ ಕೃತಿಗಳ ಮೂಲಕ, ಅದು ಕಥೆ ಇರಬಹುದು, ಕಾದಂಬರಿ ಇರಬಹುದು, ಅಥವಾ ನನ್ನ ಪೇಂಟಿಂಗ್ ಇರಬಹುದು, ಅದು ಎಲ್ಲೋ ಒಂದು ಕಡೆಗೆ ಅಂತರ್ಶಿಸ್ತೀಯವಾಗಿ ನನ್ನ ಮೇಲೆ ಅದು ಪ್ರಭಾವ ಬೀರ್ತದೆ ಬಾಪುವಿನ ವಿಚಾರಗಳು. ಎಕ್ಸಾಕ್ಟ್ಲಿ. ಚೌಗಲೆ ಸಾಹೇಬ್ರು ನೋಡಿ ಚಿತ್ರ ಬಿಡಿಸ್ತಾರೆ ಅಂತ ಹೇಳಿದ್ರು, ಇವರು ಚಿತ್ರ ಕಲಾವಿದರು ಹೌದು, ಕೇವಲ ನಾಟಕಕಾರರಲ್ಲ, ಕಥೆಗಾರರಲ್ಲ, ಚಿತ್ರ ಕಲಾವಿದರು ಹೌದು, ಅದ್ಭುತವಾಗಿ ಚಿತ್ರಗಳನ್ನು ಬರೀತಾರೆ. ಸರ್, ನನಗೆ ಬಹಳ ಕಾಳಜಿ ಇರ್ತಕ್ಕಂಥದ್ದು, ಗಾಂಧಿ ವರ್ಸಸ್ ಗಾಂಧಿನಲ್ಲಿ ಮಹಾತ್ಮ ಗಾಂಧಿ ಮತ್ತು ಅವರ ಮಗ ಹರಿಲಾಲ್ ಗಾಂಧಿ ಅವರನ್ನ ಎದುರು ಬದುರುಗೊಳಿಸಿದ್ರಿ, ಮುಖಾಮುಖಿಯಾಗಿ ಮಾಡಿದ್ರಿ, ಎರಡು ಇಂದಿನ ವಾಸ್ತವಗಳನ್ನ ಎದುರಾಗೋ ತರ ನೋಡ್ಕೊಂಡ್ರಿ. ಹಾಗೆ ಮುಂದುವರೆದು ಇನ್ನೊಂದು ಅದ್ಭುತವಾದ ನಾಟಕಗಳನ್ನ ಬರೀತೀರಿ. ಯಾಕಂದ್ರೆ ಅದು ಇವತ್ತು ಹೆಚ್ಚು ಚರ್ಚೆಗೆ ಈಡಾಗ್ತಾ ಇದೆ ಮತ್ತು ಈ ಕುರಿತಂತೆ, ಅಂದ್ರೆ ನಾನು ಹೇಳೋದು ಕೊಟ್ಟಿರ್ತಕ್ಕಂಥ ವಿಚಾರದ ಕುರಿತಂತೆ ಹೆಚ್ಚು ವಿಚಾರಗಳು ಅಥವಾ ಅದನ್ನ ವಿವಾದಗಳು ಕೂಡ ಬರ್ತಾ ಇದೆ. ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್ ನಿಲುವು ಮತ್ತು ಮಹಾತ್ಮ ಗಾಂಧಿಯವರ ನಿಲುವು ಪರಸ್ಪರ ವಿರೋಧಾಭಾಸ ಅನ್ನುವಂಥ ಒಂದು ಮಾತಿದೆ. ಅಥವಾ ಮಹಾತ್ಮ ಗಾಂಧಿಯವರ ಎಲ್ಲಾ ವಿಚಾರಗಳನ್ನ ಅಂಬೇಡ್ಕರ್ ಒಪ್ಕೊಳ್ತಿರ್ಲಿಲ್ಲ, ಅಂಬೇಡ್ಕರ್ ಅವರ ಎಲ್ಲ ನಿರ್ಧಾರಗಳ ಗಾಂಧಿಗೆ ಇಷ್ಟ ಆಗ್ತಿರ್ಲಿಲ್ಲ ಅನ್ನುವಂಥದ್ದು ನಾವು ಕೇಳಿ ಬರ್ತೀವಿ. ಈ ಕುರಿತಂತೆಯೇ ತಾವು ಒಂದು ಅದ್ಭುತವಾದ ಡ್ರಾಮಾವನ್ನು, ಎರಡನೇ ಡ್ರಾಮಾವನ್ನು ಬರೆದ್ರಿ ನೀವು, ಗಾಂಧಿ ಅಂಬೇಡ್ಕರ್ ಅನ್ನುವಂಥದ್ದು. ಅದರ ರಚನೆ ಹೇಗಾಯ್ತು? ಅದು ಹೆಂಗೆ ನಿಮ್ಮ ಹುಟ್ಟು, ಏನ್ ಕತೆ ಅದು? ಈಗ ಗಾಂಧಿ ವರ್ಸಸ್ ಗಾಂಧಿ ಇದು ಕೂಡ ಮೂಲದಲ್ಲಿ ಒಂದು ಗುಜರಾತಿ ಕಾದಂಬರಿ. ಅದು ಮರಾಠಿಗೆ ಅನುವಾದ ಆಗ್ತದೆ. ಅಜಿತ್ ದಳ್ವಿ ಅದನ್ನು ಅಡಾಪ್ಟ್ ಮಾಡ್ತಾರೆ, ನಾನು ಕನ್ನಡಕ್ಕೆ ಅಡಾಪ್ಟ್ ಮಾಡ್ತೀನಿ. ಇದು ಪುನಾ ಪ್ಯಾಕ್ಟ್ ಮೇಲೆ ಇರುವಂತಹ ನಾಟಕ ಅಂಬೇಡ್ಕರ್ ಅವರದ್ದು. ಭಾರತಕ್ಕೆ ಇವು ಎರಡು ಮಹಾನದಿಗಳಿದ್ದ ಹಾಗೆ. ಬಾಪು ಮತ್ತು ಅಂಬೇಡ್ಕರ್ ಇವರಿಬ್ಬರೂ ಬೇಕು. ಅವರಲ್ಲಿ ವೈಚಾರಿಕವಾದ ಭಿನ್ನಾಭಿಪ್ರಾಯಗಳಿದ್ದವು. ಭಿನ್ನಾಭಿಪ್ರಾಯವೇ ಪ್ರಜಾಪ್ರಭುತ್ವದ ಒಂದು ಮೂಲ ಬೀಜ ಮಂತ್ರ ಇದ್ದ ಹಾಗೆ. ಈ ಡೆಮಾಕ್ರೆಟಿಕ್ ಆಗಿ ಇರುವುದನ್ನು ಬಾಪು ಕೂಡ ಇಷ್ಟಪಡ್ತಿದ್ರು, ಅಂಬೇಡ್ಕರ್ ಅವರು ಕೂಡ ಇಷ್ಟಪಡ್ತಿದ್ರು. ಅಂಬೇಡ್ಕರ್ ಅವರು ಬಾಪುವನ್ನ ಅನೇಕ ತನ್ನ ಪ್ರಖರವಾದ ವಿಚಾರಗಳಿಂದ ಆ ನಾಟಕಗಳಲ್ಲಿ ಪ್ರಶ್ನೆ ಮಾಡ್ತಾರೆ. ಸೊ ಆ ನಾಟಕದ ಡಿಸೈನ್ ಹೀಗಿದೆ ಅಲ್ಲ, ಒಂದು ಕಡೆಗೆ ಅಂಬೇಡ್ಕರ್ರ ಆಲೋಚನೆಗಳು, ಐ ಹ್ಯಾವ್ ನೋ ಮದರ್ ಲ್ಯಾಂಡ್ ಅಂತ ಹೇಳ್ತಿರ್ತಾರೆ ಅಂಬೇಡ್ಕರ್. ನನಗೊಂದು ನನ್ನ ಸಮುದಾಯವನ್ನು ಗೌರವಿಸುವಂಥ ನನಗೊಂದು ನೆಲ ಇಲ್ಲ ಅಂತ ಅನ್ನುವ
ಸಂದರ್ಭದಲ್ಲಿ ಬಾಪು ಚಳುವಳಿಯನ್ನು ಕಟ್ತಾ ಇರ್ತಾರೆ, ಇಡೀ ದೇಶಕ್ಕೇ ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ. ಸೊ ಈ ಈ ಈ ಕಾನ್ಫ್ಲಿಕ್ಟ್ ಇದೆ ಅಲ್ಲ, ಈ ಕಾನ್ಫ್ಲಿಕ್ಟನ್ನು ನಾಟಕಗಳ ಮೂಲಕ ಹೇಳುವಾಗ ಅಲ್ಲಿ ನಾಟಕಕಾರ ಮೂಲದಲ್ಲಿ ಗಜ್ವಿಯವರು ಏನು ಮಾಡಿದ್ದಾರೆ ಅಂದರೆ ಒಬ್ಬ ವಿದೂಷಕನನ್ನು ಬಳಸ್ಕೊಂಡಿದ್ದಾರೆ. ವಿದೂಷಕ ಯಾರಪ್ಪ ಅಂದರೆ ನಾವುಗಳು, ನಮ್ಮನ್ನು ರಿಪ್ರೆಸೆಂಟ್ ಮಾಡಿದಾಗೆ. ನಮ್ಮಲ್ಲಿ ಕೆಲವು ಪ್ರಶ್ನೆಗಳಿದ್ದಾವೆ, ಯಾರಿಗೆ? ಬಾಪುವಿಗೂ ಇದ್ದಾವೆ, ಅಂಬೇಡ್ಕರ್ ಅವರಿಗೂ ಇದ್ದಾವೆ. ಸೊ ಅವುಗಳನ್ನು ವಿದೂಷಕ ಏನು ಮಾಡ್ತಾನೆ, ಪ್ರಶ್ನೆ ಮಾಡ್ತಾ ಹೋಗ್ತಾನೆ. ಇಲ್ಲಿ ಒಂದಂದರೆ ಮೂಲ ಮರಾಠಿಯಲ್ಲಿ ಏನಾಗಿದೆ ಅಂದರೆ ಭಕ್ತಿ ಬರ್ವೆ ಅನ್ನುವ ಬಹಳ ದೊಡ್ಡ ಕಲಾವಿದೆ, ಅವಳು ಒಬ್ಬಳೇ ವಿದೂಷಕ ಪಾತ್ರವನ್ನು ನಿಭಾಯಿಸ್ತಾ ಹೋಗ್ತಾಳೆ. ಮರಾಠಿ ನಾಟಕದ ಒಂದು ಏನಂತಂದರೆ ಅದು ಆ್ಯಕ್ಟರ್ ಓರಿಯೆಂಟೆಡ್ ಥಿಯೇಟರಲ್ಲಿ, ಅಲ್ಲಿ ಅತ್ಯುತ್ತಮ ನಟರುಗಳು ಇದ್ದರೆ ಮಾತ್ರ ನಾಟಕ ನಿಲ್ಲತ್ತೆ, ಇದ್ರ ನಾಟಕ ನಿಲ್ಲಲ್ಲ. ಅದಕ್ಕೆ ಕನ್ನಡದಲ್ಲಿ ಆ್ಯಕ್ಟರ್ ಓರಿಯೆಂಟೆಡ್ ಥಿಯೇಟರ್ ಇಲ್ಲ. ಕೆಲವರು ಅತ್ಯುತ್ತಮ ನಟರಿದ್ದಾರೆ, ಆದರೆ ಮೇಜರ್ ಆಗಿ ಮಹತ್ವದ ನೆಲೆಯೊಳಗೆ ನಾವು ನೋಡಿದಾಗ ಆ್ಯಕ್ಟರ್ ಓರಿಯೆಂಟೆಡು, ವಾಚಿಕ ಹೆಚ್ಚು. ಬಸು ಏನು ಮಾಡಿದ್ರೆ ಅಂದರೆ ಬಸು ಶೈಲೀಕೃತ ನಾಟಕಗಳಲ್ಲಿ ಅವರು ಅವ್ರದ್ದು ಮಾಸ್ಟರ್ ಇದ್ದಂಗೆ. ಇಲ್ಲಿ ವಿದೂಷಕನನ್ನು 5 ವರ್ಣಗಳ ನೆಲೆಯಲ್ಲಿ ಪ್ರಶ್ನೆಗಳನ್ನು ಮಾಡ್ತಿರ್ತಾರಲ್ಲ, ಹಾಗೆ ಕ್ಲೌನ್ಸ್ ಮಾಡ್ಕೊಂಡು ತೊಗೊಂಬರ್ತಾರೆ. ಅಲ್ಲಿ ಅರೋಬಿಕ್ಸ್ ಥರ ಒಂದು ನೃತ್ಯವನ್ನು ತಂದು ಬಿಡ್ತಾರೆ. ಆ ನೃತ್ಯ, ಆ ಮೂಮೆಂಟ್ಗಳು ಏನಿದಾವಲ್ಲ, ಅವು ನಾಟಕಗಳಿಗೆ ಒಂದು ನಾಟಕೀಯ ಸ್ವರೂಪ ಕೊಡೋದ್ರ ಮೂಲಕ ನಟನಾ ತಂಡ ಅದನ್ನು ಮಾಡಿದ್ದು. ಸುಮಾರು 150 ಪ್ರಯೋಗಕ್ಕೆ ಹೆಚ್ಚಾಗಿದೆ. 3 ನ್ಯಾಷನಲ್ ಫೆಸ್ಟಿವಲ್ಗೆ ಹೋದಂಥ ನಾಟಕ ಅದು. ಸೊ ಹೀಗೆ ಆ 5 ಏನು ವಿದೂಷಕರು ಬರ್ತಾರಲ್ಲ, ಜೋಕರ್ ಥರ, ಅವರು ನಮ್ಮ ನಿಮ್ಮಗಳ ನಡುವಿನ ಮನಸ್ಸಿನೊಳಗಿರುವಂತಹ ಪ್ರತಿನಿಧಿಸ್ತಾರೆ. ನಮ್ಮ ಪ್ರಶ್ನೆಗಳನ್ನು ಬಾಪುಗೂ ಕೇಳ್ತಾರೆ, ಅಂಬೇಡ್ಕರ್ ಅವರು ಕೇಳ್ತಾರೆ. ಹೀಗೆ ಈ ಪುನಃ ಪ್ಯಾಕ್ನ ಇಲ್ಲಿ ಹಿನ್ನೆಲೆಯಲ್ಲಿ ಆ ನಾಟಕ ಬಹಳ ಮಹತ್ವದಂತೂ ಚರ್ಚೆಗೂ ಒಳಗಾಯ್ತು. ಖಂಡಿತ. ನನಗೆ ಸರ್, ನೀವು ಗಾಂಧಿ ವರ್ಸಸ್ ಗಾಂಧಿ ಗುಜರಾತಿ ನಾಟಕ ಅಂದ್ರೆ ಅದು ಮರಾಠಿಗೆ ಬಂತು ಅಂದ್ರೆ ಆಮೇಲೆ ಕನ್ನಡಕ್ಕೆ ಬಂತು, ಅಥವಾ ಗಾಂಧಿ ಅಂಬೇಡ್ಕರ್ ಮತ್ತೆ ಮರಾಠಿ ನಾಟಕ ಮತ್ತೆ ಕನ್ನಡಕ್ಕೆ ಬಂತು. ಸರ್, ನಮಗೆ ಅದು ಕನ್ನಡದ ನಾಟಕನೇ, ಯಾಕಂದ್ರೆ ಅದನ್ನ ನಾವು ನೋಡಿರೋದು, ಅನುಭವಿಸಿರೋದು, ಅದನ್ನ ನಮ್ಮ ಸ್ಮೃತಿ ಪಟಲದಲ್ಲಿ ನಮ್ಮ ಇದರಲ್ಲಿ ಇಳಿಸ್ಕೊಂಡಿರೋದು ನಾವು ಕನ್ನಡದಲ್ಲೇ ಆಗಿರೋದ್ರ ನಮಗೆ ಚೌಗಲೆ ಅವರು ಮಾತ್ರ ಇಂಪಾರ್ಟೆಂಟ್ ಆಗ್ತಾರೆ ಮತ್ತು ಆ ನಾಟಕ ಏನ್ ಹೇಳುತ್ತೆ ಅನ್ನೋ ಇದನ್ನ ಇನ್ನೊಂದು ಹೇಳ್ತೇನೆ. ಅಜಯ್ ಜೋಶಿ ಅಂತ ಹೇಳಿ, ಡಾಕ್ಟರ್ ಅಜಯ್ ಜೋಶಿ ಅವರು ಮರಾಠಿ ಅಷ್ಟೇ ಅಲ್ಲ, ಇಂಗ್ಲಿಷ್ನಲ್ಲಿ ಬರೀತಾರೆ. ರಂಗ ತಜ್ಞ ಮತ್ತು ರಂಗ ವಿಮರ್ಶಕ. ಅವರು ನನ್ನ ಈ 2 ನಾಟಕಗಳನ್ನು ನೋಡಿ ಏನು ಹೇಳ್ತಾರೆ ಅಂದರೆ, ಇವು ಮರಾಠಿ ನಾಟಕಗಳೇ ಅಲ್ಲ, ಇವು ನನಗೆ ಕನ್ನಡ ಅರ್ಥ ಆಗಲ್ಲ, ಆದರೆ ಐ ಕ್ಯಾನ್ ಇದಂತಾರೆ ಆ ಫ್ಲೇವರನ್ನು, ನಿಮ್ಮ ಭಾಷೆಯ ಇದು ಇದೆಲ್ಲ ಅದನ್ನು ಅನುಭವಿಸಬಲ್ಲೆ, ಆ ತಕ್ಕತ್ತು ನಿಮ್ಮ ಒಂದು ರಂಗ ಭಾಷೆಗೆ ಇದೆ. ಅಲ್ಲ, ಸಂಸ ಹೇಳ್ತಾರಲ್ಲ, ನಿಮಗೆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಭಾಷೆಯ ಹಂಗು ಇಲ್ಲ. ಇಲ್ಲ 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 ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಷೆಯ ಹಂಗು ಇಲ್ಲ ಅನ್ನೋ ಮಾತನ್ನ. ಅದಕ್ಕೆ ರತನ್ ಥಿಯಾಮ್ದು ಒಂದು ನಾಟಕ ನೋಡಿದ್ದೆ ಮುಂಬೈಯಲ್ಲಿ. ಅದು ಮಣಿಪುರಿ ನಾಟಕ, ಅದ್ಭುತ ಪ್ರೊಡಕ್ಷನ್ ಸರ್. ಅಂತ ಪ್ರೊಡಕ್ಷನ್ ಮ್ಯಾಜಿಕ್ ಸೃಷ್ಟಿ ಮಾಡ್ತಾರೆ. ಅದು ಎಲ್ಲೂ ನಮಗೆ ಮಣಿಪುರ್ ಭಾಷೆ ಅಡ್ಡ ಆಗೋದೇ ಇಲ್ಲ. ಅವರು ಬಳಸಿರುವ ಬಾಂಬು ಮ್ಯೂಸಿಕ್ಕು, ಅಲ್ಲಿಯ ಫೋಕ್ನ ಮೂಮೆಂಟ್ಸ್ಗಳು, ಆ ಲೈಟ್ಸ್ಗಳನ್ನು ಹಾಕಿ ಒಂದು 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 ವಿಸ್ಮಯ ಸೃಷ್ಟಿ ಮಾಡ್ತಾರಲ್ಲ, ಅದು ಅನುಭವ ಸರ್. ಈಗ ಜಿಲೇಬಿ ತಿಂದ್ರೆ ಅದ್ರ ರುಚಿ ಕೊಡೋ ಅನುಭವ ಪಡ್ತೀವೋ, ಅದಕ್ಕೆ ಅರ್ಥ ಹೇಳ್ರಿ ಅಂತೇವೋ ಇಲ್ವಲ್ಲ. ಹಾಗೆ ಅಭಿನಯದ ಮೂಲಕ ಭಾಷೆ ನಮಗೊಂದು ಅನುಭವವನ್ನು ಕೊಡ್ತದೆ. ಇವನ್ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಕೂಡ, ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ನೀವು ಅನುಭವಿಸಬೇಕು, ಯಾವುದಕ್ಕೂ ಅರ್ಥ ಹುಡುಕ್ಲಿಕ್ಕೆ ಹೋಗಲೇಬಾರ್ದು. ಹಾಗೆ ಇಲ್ಲಿ ಪುನಃ ಪ್ಯಾಕ್ನ 2 ವ್ಯಕ್ತಿತ್ವಗಳ ವೈಚಾರಿಕ ಸಂಘರ್ಷ ಮತ್ತು ನಮ್ಮ ಸಾಮಾನ್ಯರು ಅದಕ್ಕೆ ಒಳನೋಟಗಳನ್ನು, ತಮ್ಮ ಪ್ರಶ್ನೆಗಳ ಮಾಡುವುದರ ಮೂಲಕ ಈ ನಾಟಕ. ನೀವು ರತನ್ ಥಿಯಾಮ್ದು ಮಣಿಪುರಿ ಡ್ರಾಮಾ ಹೇಳಿದ್ರಿ. ನಾನು ಭಾಗೀರಥಿ ಬಾಯಿದು ಅಸ್ಸಾಮಿ ನಾಟಕ ಒಂದು ನೋಡಿದ್ದೆ, ನಮ್ಮ ಕನ್ನಡದ ಭಾಗೀರಥಿ ಬಾಯಿ ಅವರು. ಅದು ಕೂಡ ಅದ್ಭುತವಾಗಿತ್ತು ಸರ್. ನೀವು ಈಗ ನೋಡಿ, ಮೊದಲು ಗಾಂಧಿ ವರ್ಸಸ್ ಗಾಂಧಿ ಆಯ್ತು, ಗಾಂಧಿ ಅಂಬೇಡ್ಕರ್ ಆಯ್ತು, ಮತ್ತೆ ನೀವು ಗಾಂಧಿನ ಬಿಡೋದಿಲ್ಲ, ಕಸ್ತೂರ್ಬಾ. ಅದು ಒಂದು ಕಸ್ತೂರ್ಬಾ ಕಾಣಿಸಿದ್ರು, ಏನ್ ಕತೆ ಅದು ಏನ ಒಂದು ರೀತಿ ರಂಗಭೂಮಿಯಲ್ಲಿ ಇರುವವರು ಕೂಡ ಈ ಚೌಗಲೆ ಅಂದ್ರೆ ಗಾಂಧಿ ಅಂದ್ರೆ ಚೌಗಲೆ ತರ ಮಾಡಿಬಿಟ್ಟಿದ್ದಾರೆ. ಹುಲಗಪ್ಪ ಕಟ್ಟಿ ಮನೆಯವರು ಅವರ ಸಂಕಲ್ಪ, ಅವರೇನು ಕಾರಾಗೃಹವಾಸಿಗಳಿಗೆ ಅವರ ಮನೆ ಪರಿವರ್ತನೆ ಅಂದರೆ ಅವರು ನಾಳೆ ತಮ್ಮ ಶಿಕ್ಷೆಯನ್ನು ಅನುಭವಿಸಿ ಹೊರಗೆ ಬಂದ ನಂತರ ಇಡೀ ಸಮಾಜ ಅವರನ್ನು ಮನುಷ್ಯತ್ವದಿಂದ ಕಾಣಬೇಕು, ಇವರು ಕೂಡ ಬದಲಾಗಬೇಕು, ಮಾನವೀಯಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ
ಥಿಯೇಟರ್ ಆ್ಯಸ್ ಎ ಥೆರಪಿ ಅವರೇನು ಶುರು ಮಾಡಿದ್ರಲ್ಲ, ಅದರ 10ನೇ ವರ್ಷಕ್ಕೆ ನನಗೆ ಅದು ಬರೆದು ಕೊಡಿ ಅಂದರು. ನಾನು ಮೊದಲು ಇಲ್ಲ ಅಂದೆ. ಬ್ರ್ಯಾಂಡೆಡ್ ಆಗ್ತಾ ಇದ್ದೇನೆ, ಬೇಡ ಮಾರಾಯ, ನಾನು ಇನ್ನೊಂದು ವಖಾರಿ ದೋಸ ಅನ್ನೋ ನಾಟಕ ನಂದು ಚಲೋ ಇದೆ, ನಡೀತಾ ಇದೆ, ದಿಶಾಂತರ ನಡೀತಾ ಇದೆ ಅಂತ ಹಿಂಗೆಲ್ಲ ಹೇಳಿದ್ರೆ, ಇಲ್ಲ ಮಾಸ್ತರ್, ಅದು ಗಾಂಧಿ ಅಂದರೆ ನೀನೇ ಮಾರಾಯ, ನೀನೇ ಬರಿಬೇಕು ಅಂತಂದರು. ಆಮೇಲೆ ನಾನು ಮನೆ ಬೇರೆ ಕಟ್ಸ್ತಾ ಇದ್ದೆ, ಮನೆ ನಮ್ಮ ಬೆಳಗಾವಿಯಲ್ಲಿ. ಆದರೂ ಈ ಬಿಡೋದಿಲ್ಲ ಅಂತೇಳಿ ನಾನು ಮೈಸೂರಿಗೆ ಬಂದು ಒಂದೆರಡು ದಿವಸ ಕೂತು ಬರೆದು ಕೊಟ್ಟೆ. ಅದರಲ್ಲಿ ಗಾಂಧಿ ಮತ್ತು ಕಸ್ತೂರ್ಬಾ ಮುಖಾಮುಖಿನ, ಅದರಲ್ಲಿ ಏನು ಗೊತ್ತಾ, ಗಾಂಧಿ ಮತ್ತು ಮಹಿಳೆನ, ಕಸ್ತೂರ್ಬಾ ಮತ್ತು ಗಾಂಧಿ ಇವು ಎರಡನ್ನ ಬೇರ್ಪಡಿಸಕ್ಕಾಗೋದಿಲ್ಲ. ಅದರಲ್ಲಿ ಬಹಳಷ್ಟು ಕಡೆಗೆ ನಾನು ಗಾಂಧೀಜಿಯವರ ಮೊಮ್ಮಗಳು ಬರೆದಂಥ ಒಂದು ಪುಸ್ತಕವನ್ನು ಮೇಜರ್ ಆಗಿ ರೆಫರ್ ಮಾಡಿದೆ. ಅದಲ್ಲದೆ ಒಬ್ಬರು ಬಾಲಕೃಷ್ಣ ಗೋಖಲೆ ಅನ್ನುವರು ಕಾಣಿಸ್ತದೆ, ಆ ಹೆಸರು ನಂಗೆ ಅದು ಅವರೇ ಇರ್ಬೋದು, ನೆನಪಾಗ್ತಾ ಇಲ್ಲ. ಈ ಥರದ ಮರಾಠಿಯಲ್ಲಿ ಕೆಲವು ಪುಸ್ತಕಗಳನ್ನು ಬಾಪೂಜಿ ಅವರ ಕುರಿತು ಈ ಕಸ್ತೂರ್ಬಾ ಬರೆಯುವಾಗ ಇದು ಮಾಡಿದೆ. ಅಲ್ಲಿ ಬಾಪುನೇ ಅನೇಕ ಸಲ ಅದನ್ನು ಒಪ್ಕೊಳ್ತಾರೆ. ಅಂದರೆ ಅಂದರೆ ಈ ಬಾಪು ಅನ್ನೋ ಒಂದು ಅದ್ಭುತ ವ್ಯಕ್ತಿತ್ವ ಈ ವಿಶ್ವಕ್ಕೆ ಏನು ಒಂದು ಓಪನ್ ಅಪ್ ಆಗ್ತದಲ್ಲ, ತೆರೆದುಕೊಳ್ತದಲ್ಲ, ಅಥವಾ ಅದರ ಆಲೋಚನೆಗಳ, ಬಾಪು ಅವರು ಹೇಗಂದರೆ ಪ್ರಯೋಗ ಮಾಡ್ತಾನೆ ತಮ್ಮಲ್ಲಿ ತಾವು ಸುಧಾರಣೆಗಳನ್ನು ತಂದುಕೊಳ್ತಾನೆ, ಒಂದು ಹೊಸ ವಿಚಾರಗಳನ್ನು. ಅವರು ಯಾವತ್ತೂ ಸುಳ್ಳು ಮಾತಾಡಿಲ್ಲ, ಏನೆಲ್ಲ ಸತ್ಯವನ್ನೇ ಹೇಳಿದ್ದಾರೆ. ನಮ್ಮಲ್ಲಿ ಇವತ್ತು ಸಮಕಾಲೀನಲ್ಲಿ ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ಅವರನ್ನು ಆರೋಪ ಮಾಡ್ತಿರ್ತಾರೆ, ಅವೆಲ್ಲ ಸುಳ್ಳು, ಅರೆಬರೆ ಓದಿದವರು. ನಿಜವಾಗಿ ಬಾಪುವಿನ ಅವರ ಆತ್ಮಕಥೆಯನ್ನು ಓದಿದವರಾಗಲಿ, ಅವರ ಸಾಹಿತ್ಯವಾಗಲಿ, ಅವ್ರ ಗ್ರಾಮ ಸ್ವರಾಜ್ಯ ಓದಿದವರಾಗಲಿ, ಬಾಪು ಯಾವಾಗಲೂ ತಮ್ಮನ್ನು ತಾವು ಪ್ರಯೋಗಕ್ಕೆ ಒಳಗೊಳ್ತಾರೆ. ತಾವು ಯಾರಿಗಾದರೂ ಒಂದು ವಿಷಯವನ್ನು ಹೇಳಿದಾಗ ತಪ್ಪು ಅವರು ಮಾಡಿದರೂ ಕೂಡ ಶಿಕ್ಷೆ ತಾವು ಅನುಭವಿಸ್ತಿರ್ತಾರೆ. ಅಂದರೆ ನನ್ನ ವಿಚಾರದಲ್ಲಿ ಏನೋ ಆದರೂ ತಪ್ಪಿರಬಹುದೇ ಅಂತ ಅನ್ನೋ ನಿಟ್ಟಿನಲ್ಲಿ. ಸೊ ಹೀಗೆ ಇರುವಂಥ ಈ ಕಸ್ತೂರ್ಬಾದಲ್ಲಿ ಒಂದು ಬಹಳ ವಿಶಿಷ್ಟ ಪ್ರಕರಣ ಘಟಿಸಿಬಿಡ್ತದೆ. ನಿಮ್ಗೆ ಹೇಳ್ತೇನೆ ಹಬೀಬ್ ಅವರು. ಏನಂದರೆ ರಿಹರ್ಸಲ್ ಶುರು ಆಗ್ತದೆ. ಕಟ್ಟಿಮನಿಯವರು ಮೈಸೂರು ಕಾರಾಗೃಹದಲ್ಲಿ ರಿಹರ್ಸಲ್ ಶುರು ಮಾಡ್ತಾರೆ. ಅವ್ರು ಏನು ಮಾಡಿದ್ರು ಅಂದರೆ 10ನೇ ವರ್ಷ ನಿಮಿತ್ತ ಇಟ್ಕೊಂಡು 3 ನಾಟಕಗಳನ್ನು ಮಾಡೋಣ ಮತ್ತು ಇಡೀ ಕರ್ನಾಟಕದಲ್ಲಿ 5 ಮಹಾನಗರಗಳಲ್ಲಿ ಪ್ರಯೋಗ ಮಾಡೋದು. ಒಂದು ನಾನು ಬರೆದ ಕಸ್ತೂರ್ಬಾ, 2ನೇದು ಕಾರ್ನಾಡರ ತಲೆದಂಡ, 3ನೇದು ಭೀಷ್ಮ ಸಹಾನಿಯವರ ಮಾಧವಿ. ಅದರಲ್ಲಿ ರಮೇಶ್ ಅನ್ನುವ ಒಬ್ಬ ಬಹುಶಃ ಕೊಲೆಯ ಆರೋಪದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುವಂಥವ. ಅವನು ತಲೆದಂಡದಲ್ಲಿ ಬಸವಣ್ಣ ಮಾಡ್ತಿದ್ದ, ಕಸ್ತೂರ್ಬಾದಲ್ಲಿ ಗಾಂಧಿ ಮಾಡ್ತಿದ್ದ. ಅವನದು ನನ್ನ ಕಡೆ ಈಗಲೂ ಕಟಿಂಗ್ ಇಟ್ಕೊಂಡಿದ್ದೀನಿ, ಬಾಕ್ಸ್ ಐಟಮ್ ಡೆಕಾನ್ ಹೆರಾಲ್ಡ್ನಲ್ಲಿ ಬಂದದ್ದು. ಏನಂದರೆ ಅವನು ಒರಟು ಭಾಷೆ, ಸಹ ಕಾರಾಗೃಹವಾಸಿಗಳಿಗೆ ಬೈಯೋದು, ಈ ಥರದ ಒಬ್ಬ ವ್ಯಕ್ತಿ ಆತ. ಬಾಯಿ ತೆಗೆದ್ರೆ ಬೈಯೋದು, ಬೀಡಿ ಸಿಗರೇಟ್ ಏನೆಲ್ಲ ಮಾಡ್ತಿದ್ದ. ಅವನಿಗೆ ರಿಹರ್ಸಲ್ನ ಒಂದು ಅವಧಿ ಇರುತ್ತಲ್ಲ, ರಿಹರ್ಸಲ್ ಅಂದರೆ ಒಮ್ಮೆ ನೇರವಾಗಿ ಟೆಕ್ಸ್ಟ್ ಇರಲ್ಲ. ಅವ್ರಿಗೆ ಯೋಗ, ವ್ಯಾಯಾಮ, ಫಿಸಿಕಲ್ ಆಮೇಲೆ ಶರೀರ ವ್ಯಾಯಾಮಗಳು ಅಂತೀವಲ್ಲ, ಇವನ್ನೆಲ್ಲ ಮಾಡ್ತಾ ಸಂಗೀತ, ಹಾಡುಗಾರಿಕೆ, ಬಸವಣ್ಣವರ ವಚನಗಳನ್ನು, ಗಾಂಧೀಜಿಯವರ ಸಾಕ್ಷ್ಯಚಿತ್ರಗಳನ್ನು ಹೀಗೆ ತೋರಿಸ್ತಾ ಅವನು ಹೇಗಿದೆ ನೋಡಿ. ಅಂದರೆ ಕಲೆ ಅನ್ನೋದು ಅದು ಸಂಗೀತ ಇರಲಿ, ನಾಟಕ ಇರಲಿ, ಪೇಂಟಿಂಗ್ ಇರಲಿ, ಅದು ಅವನಲ್ಲಿ ಪರಿವರ್ತನೆ ಹೇಗೆ ತರ್ತದೆ ಅಂದರೆ, ಈ ರೀತಿ ಅತ್ಯಂತ ಒರಟಿದ್ದವ ಗಾಂಧೀಜಿಯವರ ಸಂಭಾಷಣೆ ಹೇಳಕ್ಕೆ ಶುರು ಮಾಡಿದ. ಬಸವಣ್ಣನವರ ಪಾತ್ರವಾಗಿ ಅವನ ನಾಲಿಗೆಯಿಂದ ವಚನಗಳು ಬರಲಿಕ್ಕೆ ಶುರು ಆದವು. ಇದು ಬರ್ತಾ ಆ ಪಾತ್ರಗಳಾಗ್ತಾ ಹೋದ ಹಾಗೇನೆ ಅವನಲ್ಲಿ ಒಂದು ಪರಿವರ್ತನೆ ಆಯಿತು.